ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಂಚಾರಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೂಲಕ ಹಣವನ್ನ ಪಡಿತಾ ಇರುವಂತಹ ದೇಶದ ಮತ್ತು ರಾಜ್ಯದ ಎಲ್ಲ ರೈತರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗಿದ್ದು, ಇಲ್ಲಿಯವರೆಗೆ ಏನು PM ಕಿಸಾನ್ ಹಣವನ್ನ 21ನೇ ಕಂತಿನ ಹಣವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಮುಂದೆ 22ನೇ ಕಂತಿನಿಂದ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರಿಗೆ, ರಾಜ್ಯದ ಪ್ರತಿಯೊಬ್ಬ ರೈತರಿಗೆ ಹಾಗೂ ದೇಶದ ಎಲ್ಲಾ ರಾಜ್ಯಗಳಲ್ಲಿ ಹೊಸದಾದಂತಹ ನಿಯಮವನ್ನ ಜಾರಿ ತರಲಾಗ್ತಾ ಇದೆ. ಫಾರ್ಮರ್ ಐಡಿಯನ್ನ ಈ ಬಾರಿ ಕಡ್ಡಾಯಗೊಳಿಸಿದ್ದು, PM ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ರೈತರು ಕಡ್ಡಾಯವಾಗಿ ಫಾರ್ಮರ್ ಐಡಿಯನ್ನ ಮಾಡಿಸಬೇಕು. ಅಂದ್ರೆ ಮಾತ್ರ PM ಕಿಸಾನ್ ಹಣವನ್ನ ರೈತರಿಗೆ ಮುಂದುವರೆದು ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೇಂದ್ರದಿಂದ ಈಗ ಸೂಚನೆಗಳನ್ನ ಹೊರಡಿಸಲಾಗಿದೆ. ಸ್ನೇಹಿತರೆ, ಈಗಾಗಲೇ ಅನೇಕ ರೀತಿಯಾಗಿ PM ಕಿಸಾನ್ ಯೋಜನೆಯ ಮೂಲಕ ಅನರ್ಹರು ಲಾಭವನ್ನ ಪಡಿತಾ ಇದ್ದಾರೆ ಮತ್ತು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ ಸುಮಾರು PM ಕಿಸಾನ್ ಯೋಜನೆಯ ಮೂಲಕ ಲಕ್ಷಾಂತರ ಹಣವನ್ನ, ಕೋಟ್ಯಾಂತರ ಹಣವನ್ನ ಪಡಿತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಸುಮಾರು 400ಕ್ಕೂ ಅಧಿಕ ಕೋಟಿ ಹಣವನ್ನ ಹಿಂಪಡೆದಿದ್ದು, ಮುಂದಿನ ದಿನಗಳಲ್ಲಿ PM ಕಿಸಾನ್ ಹಣ ಪಾರದರ್ಶಕವಾಗಿ ಅರ್ಹ ರೈತರ ಖಾತೆಗಳಿಗೆ ಮಾತ್ರ ಜಮಾವಣೆಯಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ PM ಕಿಸಾನ್ ಹಣವನ್ನ ಪಡಿತಾ ಇರುವಂತಹ ರೈತರು ಫಾರ್ಮರ್ ಐಡಿಯನ್ನ ಕಡ್ಡಾಯಗೊಳಿಸಿದ್ದಾರೆ ಸ್ನೇಹಿತರೆ. ಹಾಗಾದರೆ ಫಾರ್ಮರ್ ಐಡಿಯನ್ನ ಯಾವ ರೀತಿ ಮಾಡಿಸ್ಬೇಕು ಅದರ ಬಗ್ಗೆ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಅದರ ಜೊತೆಗೆ PM ಕಿಸಾನ್ 22ನೇ ಕಂತಿನ ಹಣದಲ್ಲೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೊಸ ವರ್ಷಕ್ಕೆ PM ಕಿಸಾನ್ 22ನೇ ಕಂತಿನ ಹಣ ಜಮಾ ಆಗುತ್ತಾ ಅಂತೇಳಿ ವೇಟ್ ಮಾಡ್ತಾ ಇರೋರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಪ್ರತಿ ವರ್ಷನೂ ಕೂಡ PM ಕಿಸಾನ್ ಹಣವನ್ನ ಜನವರಿ ತಿಂಗಳಿನಲ್ಲಿ ಬಿಡುಗಡೆ ಮಾಡ್ತಾ ಇದ್ರು. ಬಟ್ ಈ ಬಾರಿ PM ಕಿಸಾನ್ ಹಣ ಬಿಡುಗಡೆಯಲ್ಲಿ ಸ್ವಲ್ಪ ವ್ಯತ್ಯಯಾಗಿರುವಂತಹ ಕಾರಣಕ್ಕಾಗಿ ದಿನಾಂಕ ಮುಂದೂಡಣೆಯಾಗಿತ್ತು. ಹಾಗಾದ್ರೆ PM ಕಿಸಾನ್ 22ನೇ ಕಂತಿನ ಹಣ ಯಾವಾಗ ಜಮಾ ಆಗಲಿದೆ ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಈಗಾಗಲೇ ಕೇಂದ್ರ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ವಾರ್ಷಿಕವಾಗಿ 6,000 ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದೆ. ಬಟ್ ನಿಯಮ ಉಲ್ಲಂಘನೆ ಮಾಡಿ ಬಹಳಷ್ಟು ರೈತರು PM ಕಿಸಾನ್ ಯೋಜನೆ ಮೂಲಕ ಅನರ್ಹ ದಾಖಲೆಗಳನ್ನ ನೀಡೋದ್ರ ಮೂಲಕ, ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋದ್ರ ಮೂಲಕ PM ಕಿಸಾನ್ ಯೋಜನೆ ಮೂಲಕ ವಂಚನೆಯನ್ನ ಮಾಡ್ತಾ ಇದ್ದು, ಈಗಾಗಲೇ ಸುಮಾರು 7ನೇ ಕಂತಿನಿಂದ ಹಿಡ್ಕೊಂಡು 21ನೇ ಕಂತಿನವರೆಗೆ ಹಿಡಿದು ಸುಮಾರು 14 ಲಕ್ಷಕ್ಕೂ ಅಧಿಕ PM ಕಿಸಾನ್ ಅನರ್ಹ ಫಲಾನುಭವಿಗಳ ಪಟ್ಟಿಯನ್ನ ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿದ್ದು, ಸುಮಾರು 415 ಕೋಟಿ ಹಣವನ್ನ ಕೂಡ ಹಿಂಪಡೆಯಲಾಗಿದೆ ಸ್ನೇಹಿತರೆ. ಮುಂದುವರೆದು ಈಗ PM ಕಿಸಾನ್ ಹಣವನ್ನ ಪಡಿಬೇಕಂತ ಹೇಳಿದ್ರೆ ಫಾರ್ಮರ್ ಐಡಿಯನ್ನ ಕಡ್ಡಾಯಗೊಳಿಸಲಾಗಿದೆ. ಈ ಒಂದು ಫಾರ್ಮರ್ ಐಡಿಯನ್ನ ಕಡ್ಡಾಯ ಮಾಡುವುದರಿಂದ ಅರ್ಹರು ಮಾತ್ರ ಈ ಒಂದು ಯೋಜನೆಯಿಂದ ಲಾಭ ಪಡ್ಕೋಬಹುದು. ಒಂದು ರಾಜ್ಯದಲ್ಲಿ ಮಾತ್ರ ಆ ಒಂದು ಫಾರ್ಮರ್ ಐಡಿಯಲ್ಲಿ ಪ್ರತಿಯೊಂದು ರೈತರ ಹೊಲದ ಮಾಹಿತಿಯನ್ನ ಅದರಲ್ಲಿ ನಮೂದು ಮಾಡಲಾಗಿದ್ದು, ಒಂದು ರಾಜ್ಯದಿಂದ ಮಾತ್ರ ಅವರಿಗೆ ಒಂದು ಬಾರಿ ಒನ್ ನೇಷನ್ ಒನ್ ಕಾರ್ಡ್ ಮಾದರಿಯಲ್ಲಿ ಹಣವನ್ನ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ. ಇದರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಜಮೀನುಗಳನ್ನ ತೋರಿಸೋದ್ರ ಮೂಲಕ PM ಕಿಸಾನ್ ಹಣವನ್ನ ಪಡಿತಾ ಇರೋರಿಗೆ ಕಡಿವಾಣ ಬೀಳಲಿದೆ. ಅದರ ಜೊತೆಗೆ ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ PM ಕಿಸಾನ್ ಹಣವನ್ನ ಜಮಾ ಮಾಡಿದ್ದಾರೆ. ಉದಾಹರಣೆ, PM ಕಿಸಾನ್ ಹಣವನ್ನ ಗಂಡ ಹೆಂಡತಿ ಹೆಸರಿನಲ್ಲಿ, ಇಬ್ಬರ ಹೆಸರಿನಲ್ಲೂ ಕೂಡ ಹೊರದ ಇದ್ರು, ಇಬ್ಬರಿಗೂ ಕೂಡ PM ಕಿಸಾನ್ ಹಣವನ್ನ ಜಮಾ ಮಾಡಂಗಿಲ್ಲ. ಯಾರಿಗಾದ್ರೂ ಒಬ್ಬರಿಗೆ PM ಕಿಸಾನ್ ಹಣವನ್ನ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಈಗ ಫಾರ್ಮರ್ ಐಡಿಯನ್ನ ಕಡ್ಡಾಯಗೊಳಿಸಿದರೆ ಫಾರ್ಮರ್ ಐಡಿಯನ್ನ ರೈತರು ಮಾಡಿಸ್ಬೇಕು. ಫಾರ್ಮರ್ ಐಡಿಯನ್ನ ಮಾಡಿಸ್ಬೇಕು. ಈಗಾಗಲೇ FID ಕರ್ನಾಟಕದಲ್ಲಿ ಈಗಾಗಲೇ FID ಕೂಡ ಚಾಲನೆಯಲ್ಲಿದ್ದು, ಇನ್ನಿತರೆ ರಾಜ್ಯಗಳಲ್ಲಿ ಯಾರೆಲ್ಲ ಇನ್ನೂ ಕೂಡ ಮಾಡಿಸಿಲ್ಲ ಅದನ್ನ ಮಾಡಿಸ್ಬೇಕು. ಅದರ ಜೊತೆಗೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಯಾರೆಲ್ಲ FID ಯನ್ನ ಮಾಡಿಸಿಲ್ಲ ಆದಷ್ಟು ಶೀಘ್ರದಲ್ಲಿ FID ಯನ್ನ ಮಾಡಿಸ್ಕೋಬೇಕು. ಫಾರ್ಮರ್ ಐಡಿಯನ್ನ ಮಾಡಿಸ್ಲಿಕ್ಕೆ ತಮ್ಮ ಒಂದು ಹತ್ತಿರವಿರುವಂತಹ ಸೇವಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ತಾವು ಮಾಡಿಸಬಹುದು ಸ್ನೇಹಿತರೆ. ಈಗ ಎರಡನೇದಾಗಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣವನ್ನ ಹೊಸ ವರ್ಷಕ್ಕೆ PM ಕಿಸಾನ್ ಹಣ ಜಮಾ ಮಾಡ್ತಾರಾ ಅಂತ ಹೇಳಿ ವೇಟ್ ಮಾಡ್ತಾ ಇರೋರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳಿದಾವೆ ಸ್ನೇಹಿತರೆ. ಪ್ರತಿ ವರ್ಷವೂ ಕೂಡ PM ಕಿಸಾನ್ ಹಣ ಜನವರಿ 1ನೇ ತಾರೀಕಿನ ಆಸುಪಾಸು ಹಣವನ್ನ ಜಮಾ ಮಾಡ್ತಾ ಇದ್ರು. ಬಟ್ ಈ ಬಾರಿ ನವೆಂಬರ್ 19ನೇ ತಾರೀಕಿಗೆ PM ಕಿಸಾನ್ 21ನೇ ಕಂತಿನ ಹಣ ಜಮಾ ಮಾಡಿರುವಂತಹ ಕಾರಣಕ್ಕಾಗಿ
PM ಕಿಸಾನ್ 22ನೇ ಕಂತಿನ ಹಣವನ್ನ ಜನವರಿ 26ನೇ ತಾರೀಕಿನ ನಂತರ ಜಮಾ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಲಭ್ಯವಾದರೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.